ಓಕೆ, ಇನ್ನು ನಿರ್ಮಾಪಕ ಬಾಮಾ ಹರೀಶ್ ಅವರು ಮಾತನಾಡಿದ್ದಾರೆ. ದರ್ಶನ್ ಆಗಲಿ ಯಾರೇ ಆಗಲಿ ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು. ಇವರೆಲ್ಲರೂ ಕೂಡ ಅಂಬರೀಷ್, ವಿಷ್ಣುವರ್ಧನ್, ಅನಂತ್ನಾಗ್ ಇಂಥವ್ರನ್ನ ನೋಡಬೇಕು, ನೋಡಿ ಕಲಿಬೇಕು. ಸೊ ಹಾಗಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಧರಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಬಾಮಾ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ದರ್ಶನ್ ಅವರು ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನಕ್ಕೆ ಇಷ್ಟಪಡ್ತಾರೆ, ಬಟ್ ಈ ಥರ ಯಾರೇ ಆಗಲಿ, ದರ್ಶನೇ ಆಗಲಿ ಯಾರೇ ಆಗಲಿ, ಯಾರೂ ಕಾನೂನು ಕೈಗೆ ತೊಗೊಬಾರ್ದು. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾಕಂದರೆ ಅವ್ರಿಗೆ ಏನು, ನಾನು ಈಗಾಗಲೇ ಮಾಧ್ಯಮದಲ್ಲಿ ನಾನು ನೋಡಿದೆ ಅಂದರೆ ಈ ಥರ ಮೆಸೇಜ್ ಬಂತು, ಈಗ ಎದ್ದೆದ್ದು ಮೆಸೇಜ್ ನೋಡಿರಿ, ಪೊಲೀಸ್ ಇದೆ, ಕಾನೂನಿದೆ. ಒಂದು ಒಬ್ಬ ಸೆಲೆಬ್ರಿಟಿ ಅದನ್ನು ತಿಳುವಳಿಕೆ ಇರಬೇಕು. ಪೊಲೀಸ್ ಕಂಪ್ಲೇಂಟ್ ಇದೆ, ಕರೆದ್ಬಿಟ್ಟು ಅಟ್ಲೀಸ್ಟ್ ಒಬ್ಬ ಅಭಿಮಾನಿ, ಯಾಕಂದ್ರೆ ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಇವತ್ತವರೆಗೂ ಈ ನಿನ್ನೆ ಮೊನ್ನೆ ಹುಡ್ತಕ್ಕಂಥ ಹೀರೋಗಳು ನೋಡಿದ್ದೀವಿ. ಬಟ್ ಒಂದು ತಾಳ್ಮೆ ಸಹನೆ ಬೇಕು. ಬಟ್ ಒಂದು ಸಾಮಾಜಿಕ ನಾವೊಂದು ಸಾರ್ವತ್ರಿಕ ಜೀವನದಲ್ಲಿದ್ದೀವಿ, ತಾಳ್ಮೆ ಭಾಳ ಮುಖ್ಯ. ಕರೆದು ಹೇಳ್ಬೋದಾಯ್ತು.